ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿ ಟೂರ್ ಚಾನಲ್. ಇವತ್ತು ನಾನು ನನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಶಿರ್ಸಿ, ಜೋಗ್ ಫಾಲ್ಸು ಮತ್ತು ಒಡನ್ಬೇಲ್ಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇವತ್ತು ಅಲ್ಲಿ ವೆದರ್ ಹೇಗಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀವಿ. ಎಕ್ಸಾಕ್ಟಾಗಿ ಇವತ್ತು ನಾವು ಹೋಗ್ತಾ ಇರೋದು 20/7/2026. ಇವತ್ತು ಸೋಮವಾರ ದಿನ ಹೋಗ್ತಾ ಇರೋದು. ಕೀಪ್ ವಾಚಿಂಗ್ ದ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀಗ ನಿಸರ್ಗ ಮನೆಯಿಂದ ಎಂಟ್ರಿ ಆಗ್ತಾ ಇದ್ದೀವಿ. ಶಿರ್ಸಿ ನಿಸರ್ಗ ಮನೆ. ನೋಡಿ ಅದು ಬಂತು ನೋಡ್ರಿ, ಎಷ್ಟು ವರ್ಷ ಆಯ್ತದೆ. ಹತ್ತು ದಿನ ಕೋರ್ಸು. ಸೊ 10 ಡೇಸ್ ಇಲ್ಲೇ ಬಂದು ಅಡ್ಮಿಷನ್ ಆಗಬೇಕು. 10 ಡೇಸಿಗೆ ಅಂತಂದರೆ ಈಗ ಆಯುರ್ವೇದ, ನ್ಯಾಚುರೋಪತಿ, ಫಿಸಿಯೋಥೆರಪಿ, ಅಕ್ಯುಪಂಕ್ಚರು ಟ್ರೀಟ್ಮೆಂಟ್ಸ್ 10 ದಿನ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಆಯುರ್ವೇದ, ನ್ಯಾಚುರೋಪತಿ, ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್ ಇದು ಟ್ರೀಟ್ಮೆಂಟ್ ಬೇಸ್. ಈಗಲ್ಲ ನಮಗೆ ಏನು ರೋಗ ಇಲ್ಲ ಅಂದರೆ ಡಿಟಾಕ್ಸ್ ಮಾಡ್ಕೊಳ್ಳಿ ಮಾಡೋಕ್ಕೆ. ಈಗ ಶುಗರ್ ಆಗುತ್ತೆ, ರಿವರ್ಸ್ ಆಗುತ್ತೆ. ಹೌದು, 6 ಮಂತ್ಸ್ ಅಂತೂ ಬೇಕು ರಿವರ್ಸ್ ಆಗುತ್ತೆ. ಸೊ ಈಗ ರೂಮ್ಸ್ ಅಂತಂದ್ರೆ ಸರ್, ಈಗ ಕ್ಯಾಟಗರಿ ಬಂದ್ಬಿಟ್ಟು ಸ್ಪೆಷಲು, ಸೆಮಿ ಸ್ಪೆಷಲು, ರಿಲ್ಯಾಕ್ಸ್ ಅಂತ ಬರುತ್ತೆ. ಸೊ ಸ್ಪೆಷಲ್ ಅಂತಂದ್ರೆ ಇದೆ ಸರ್, ಕಾಟೇಜ್ ಇದೆಯಲ್ಲ. ಸೊ ಇದು 3 ಶೇರಿಂಗ್ಸ್. ಈಗ ಕಪಲ್ಸ್ ಬರ್ತಾರೆ ಅಂತ ಅಂದರೆ 2 ಶೇರಿಂಗ್ಸ್ ಆಗುತ್ತೆ. ಸೊ ಇಲ್ಲ ನೀವು ಸಿಂಗಲ್ ಆಗಿ ಬರ್ತೀರಿ ಅಥವಾ ಇಬ್ಬರು ಜೆಂಟ್ಸು, ಇಬ್ಬರು ಲೇಡೀಸು ಈ ಥರ ಬರ್ತಾರೆ ಅಂತಂದರೆ ಅವಾಗ 3 ಶೇರಿಂಗನ್ನು ಮಾಡ್ಕೊಡ್ತೀವಿ. ಸೊ ಅದು 3200 ರುಪೀಸ್ ಆಗುತ್ತೆ 1 ದಿನ ಪರ್ ಪರ್ಸನ್. ಅದರಲ್ಲಿ ಫುಡ್ಡು, ಅಕಾಮಿಡೇಷನು, ಟ್ರೀಟ್ಮೆಂಟು, ಡಾಕ್ಟರ್ ಫೀಸು ಇನ್ಕ್ಲೂಡ್. ಫಾರ್ಮಸಿ ಮಾತ್ರ ಎಕ್ಸ್ಕ್ಲೂಡ್. ಫಾರ್ಮಸಿ ಅರೌಂಡ್ 4,000 - 5,000 ರೂಪಾಯಿ ಆಗ್ತದೆ. 10 ದಿನಕ್ಕೆ ಒಂದು 37,000 ಮ್ಯಾಕ್ಸಿಮಮ್ ಎಷ್ಟಿದೆ ಅದು? 7 to 10 days ಈಗಲ್ಲ ಮಿನಿಮಮ್. ಈಗ ನನಗೆ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅನ್ಕೊಳ್ತೀವಿ, ಅದನ್ನು ನಾನು ಕ್ಯೂರ್ ಮಾಡೋಕ್ಕಿಂತ ನಾನು ಒಂದು 21 ಡೇಸ್ ಸಿಗ್ತೀನಿ ಈ ಥರ ಅಂದರೆ ಆ ಥರ ಇದ್ರೆ ನಿಮಗೆ ಪ್ರೊಸೀಜರ್ ಏನು ಸಿಗೋದಿಲ್ಲ. ಸೊ ಅಂದರೆ ನಮ್ಮದು 25 ಟೈಪ್ಸ್ ಆಫ್ ಥೆರಪೀಸ್ ಇದೆ. ಸೊ ಅದು ನಿಮಗೆ 1 ಡೇ 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಜಸ್ಟ್ ಬಂದು ಮಾಸ ಒಂದು 2-3 ದಿನ ಇಟ್ಕೊಂಡು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೋಗ್ತೀರಿ ಅಂತ ಆದರೆ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನೀವು ಕೋರ್ಸ್ ತೊಗೊಳ್ಳೇದು 7 to 10 ಡೇಸ್ ತೊಗೊಳ್ಳೇದು. ಅಲ್ಲ, ಇನ್ನೂ ಹೆಚ್ಚಿಗೆ ದಿನ ತೊಗೋಬೋದು, ಎಕ್ಸ್ಟೆಂಡ್ ಮಾಡ್ಕೋಬೋದು. ಈಗ ನೀವು 10 ದಿನ ಫಸ್ಟ್ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು 2-3 ದಿನ ಆದಮೇಲೆ ನಿಮಗೆ ಟ್ರೀಟ್ಮೆಂಟ್ ಇನ್ನೂ ಬೇಕು ಅನಿಸುತ್ತೆ, ತುಂಬ ಇಷ್ಟ ಆಯಿತು ಅಂತ ಆದರೆ ಎಕ್ಸ್ಟೆಂಡಿಗೆ ಹೇಳಿದ್ರಿ. ಸೊ ಎಷ್ಟು ದಿನ ಬೇಕೋ ಅಷ್ಟು ದಿನ ಎಕ್ಸ್ಟೆಂಡ್ ಮಾಡಿ ಕೊಡ್ಬೋದು. ಡಿಸ್ಕೌಂಟ್ ಏನಾದರೂ ಮಾಡ್ತೀರಾ? ಡಿಸ್ಕೌಂಟ್ ಅಂತ ಇರೋಲ್ಲ,
ಇನ್ಸೂರೆನ್ಸ್ ಯಾವ್ದು ಇದ್ರೂ ರಿಎಂಬರ್ಸ್ಮೆಂಟಿಗೆ ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ ಮಾಡ್ಕೋಬೋದು. ಈಗ ಪ್ರೈವೇಟ್ ಹೆಲ್ತ್ ಇನ್ಸೂರೆನ್ಸ್ ಇದ್ದರೆ 2 ಇಯರ್ಸ್ ಆಗಬೇಕು ಪಾಲಿಸಿ ಮಾಡಿ. ಸೊ ಹಾಗಾಗಿ ಇಲ್ಲ ಕಾರ್ಪೊರೇಟ್ ಯಾವ್ದು ಇನ್ಸೂರೆನ್ಸ್ ಇತ್ತು ಅಂತಂದು ತೊಂದರೆ ಈ ಬುಕಿಂಗ್ ಮಾಡ್ಕೊಂಡ್ರೆ ವೇಟಿಂಗ್ ಪೀರಿಯಡ್ ಎಲ್ಲ ಬರುತ್ತೆ. ಬುಕಿಂಗ್ ಮಾಡ್ಕೋಬೇಕಂದ್ರೆ 20 ಡೇಸ್ ಇರುತ್ತೆ ಬಿಫೋರ್ ಪ್ರೀ ಬುಕಿಂಗ್ ಇರುತ್ತೆ. ಸೊ ಇಮಿಡಿಯೇಟ್ಲಿ ನಮ್ಮಲ್ಲಿ ರೂಮ್ಸ್ ಅವೈಲೇಬಿಲಿಟಿ ಇರೋದಿಲ್ಲ. ಸೊ 15 ಅಥವಾ 20 ದಿನ ಮುಂಚೆ ಕಾಲ್ ಮಾಡಿ ಯಾವ ಥರ ರೂಮ್ಸ್ ಬೇಕು ಅಂತ ಹೇಳಿದ್ರು ಬುಕ್ ಮಾಡಿ ಕೊಡ್ತೀವಿ. ಆ ಡೇಟಿಗೆ ಬಂದು ಜಾಯ್ನ್ ಆಗಬೇಕು ಸರ್. ಡಿಲಕ್ಸ್ ಆದರೆ ಎಷ್ಟು ಸರ್? ಡಿಲಕ್ಸ್ ಆದರೆ ಇದೇ ಬಿಲ್ಡಿಂಗ್ ಸರ್, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ. ಸೊ 3-5 ಆಗುತ್ತೆ, 3,500 ಆಗುತ್ತೆ 300 ಎಕ್ಸ್ಟ್ರಾ. ಅದಕ್ಕಿಂತ ಇದು 300 ಅಷ್ಟು ವೇರಿಯೇಷನ್. ಸೊ ಇದಕ್ಕೆ ಬಾಲ್ಕನಿ ಬರುತ್ತೆ, ಅದಕ್ಕೆ ಬಾಲ್ಕನಿ ಇರುವುದಿಲ್ಲ. ಸೊ ನಾರ್ಮಲ್ ರೂಮ್ ಥರ ಬರುತ್ತೆ. ಫುಡ್ ಎಲ್ಲ ನಾರ್ಮಲ್ ಅಂದರೆ ಡಯಟಿಂಗ್ ಮಾಡಿಸ್ತಾರೆ ಸಲಾಡು, ಫ್ರೂಟ್ಸು, ಕಷಾಯ, ಇದೇ ಥರ ವೆರೈಟೀಸು. ಏಜ್ ಲಿಮಿಟ್ ಏನಿಲ್ಲ ಸರ್? ಏಜ್ ಇದೆ 65 ಒಳಗಡೆ ಇರ್ತದೆ. 65 ಬಿಲೋ ಇದ್ರೆ ಮಾತ್ರ ನಾವು ತಗೊತೀವಿ. ಸೊ ಈಗ 70 ಇದ್ದವರಿಗೂ ತಗೊತೀವಿ, ಅವ್ರ ಕಂಡೀಷನ್ ನೋಡಿ. ಸೊ ಅವರಿಗೆ BP ಶುಗರು ನಾರ್ಮಲ್ ಇರಬೇಕು, ಸೊ ಹೆಲ್ದಿಯಾಗಿರಬೇಕು. ಸೊ ಈ ಥರ ಆದ್ರೆ ಮಾತ್ರ 70 ಒಳಗಡೆ ತಗೊತೀವಿ, ಇಲ್ಲ ಅಂತ 65 ಲಾಸ್ಟ್. ಅವ್ರು ಹೇಳಿದ್ರಲ್ಲ 3,200 ರೂಪಾಯಿ ಈ ರೂಮ್ಸ್. ಇವು ಡಿಲಕ್ಸ್ ರೂಮ್ಸು 3,500 ರೂಪಾಯಿಗೆ.